ಈಗ ಅನುಕೂಲನೇ ಈಗ ಮೊದಲಿಗಿನ ಕಂಪೇರ್ ಮಾಡಿಕೊಂಡ್ರೆ ಈಗ ಒಂದು ಸ್ವಲ್ಪ ಅನುಕೂಲನೇ ಆಗಿದೆ ಅಂದ್ಕೊತೀನಿ ನಾನು ಈಗ ಮುಂದಿನ ಪರ್ಚೇಸ್ ಮಾಡೋದ್ರಲ್ಲೂ. ಯಾಕೆಂದರೆ ಕೆಲವುದಕ್ಕೆಲ್ಲ ಜಿ ಎಸ್ ಟಿ ಜಾಸ್ತಿ ಮಾಡಿದರು, ಕ್ರಮೇಣವಾಗಿ ಅದು ಕಮ್ಮಿ ಮಾಡಿದ ಮೊದಲೇ ಹೇಳಿದ್ರು ಕಮ್ಮಿ ಮಾಡ್ತೀವಿ ಲೇಟ್ರ್ ಅಂತಂದ್ಬಿಟ್ಟು ಅದು ಅವರು ಮಾಡಿ ತೋರಿಸಿದ್ದಾರೆ. ಈಗ ಅದು ಮುಂದಿನ ದಿನಗಳಲ್ಲಿ ಅನುಕೂಲನೇ ಆಗುತ್ತೆ ಅಂದ್ಕೊತೀನಿ ನಾನು. ಜಿ ಎಸ್ ಟಿ ಕಮ್ಮಿ ಮಾಡಿರೋದು ತುಂಬ ಒಳ್ಳೆಯದೇ ಆಯಿತು, ಅದು ಖುಷಿ ಇದೆ ನಮಗೆ. ಹೆಚ್ಚು ಮಾಡ್ತೀರಾ? ಯಾಕಂದರೆ ಒಂದಷ್ಟು ವಸ್ತುಗಳ ಮೇಲೆ ಕಮ್ಮಿ ಮಾಡಿದ್ದಾರೆ, ಇಂತಿಷ್ಟು ಅಂದರೆ 2 ಸ್ಲ್ಯಾಬ್ ಮೇಲೆ ಮಾಡಿರೋದ್ರಿಂದಾಗಿ. ಏಕೆಂದರೆ ಈಗ ತಂಬಾಕು ಅದೆಲ್ಲ ಜಾಸ್ತಿ ಮಾಡಿರೋ 40%, ಅದು ಖುಷಿನೇ. ಕೆಲವೊಬ್ಬರು ಅದು ಅನಾರೋಗ್ಯಕರ, ಅದೆಲ್ಲ ಒಳ್ಳೆಯದಲ್ಲ. ಈಗ ಒಳ್ಳೆಯದು ಏನಾದರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ, ಡೈಲಿ ಬೇಸಿಸ್ ಐಟಮ್ಸ್ಗಾಗಲಿ ಅದಕ್ಕೆಲ್ಲನೂ ಜಿ ಎಸ್ ಟಿ ಕಮ್ಮಿ ಮಾಡಿರೋದು ಒಳ್ಳೆಯದೇ. ಲೇಟರ್ ಆನ್ ಇನ್ನೂ ಫುಲ್ ನಿಲ್ ಮಾಡಿದ್ರೆ ಇನ್ನೂ ಒಳ್ಳೆಯದಾಗತ್ತೆ. ಬಟ್ ಮೊದಲು ಇರಲಿಲ್ವಲ್ಲ ಜಿ ಎಸ್ ಟಿ, ಇವಾಗ ತಾನೇ ಮೋದಿಯವ್ರು ಬಂದಮೇಲೆ ಜಿ ಎಸ್ ಟಿ ಮಾಡಿದ್ದು. ಬಟ್ ಇವಾಗ ಸ್ವಲ್ಪ ಇನ್ನೂ ಕಡಿಮೆ ಮಾಡಿದ್ರೆ ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಏಕೆಂದರೆ ಎಲ್ಲ ಏನಂತಾರೆ, ಮಿಡಿಲ್ ಕ್ಲಾಸ್ ಪೀಪಲ್ಸೇ ಜಾಸ್ತಿ ಇರೋದು. ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆ ಈ ಜಿ ಎಸ್ ಟಿ ಅನ್ನೋದು ಸ್ವಲ್ಪ ಹೊಡೆತ ಬೀಳತ್ತೆ. ಹೈಯರ್ ಪೀಪಲ್ಸ್ ತೊಗೊಳ್ಬೋದು, ಬೈ ಮಾಡ್ತಾರೆ. ಬಟ್ ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆ ತುಂಬಾ ಹೆಲ್ಪ್ ಆಗೋದು ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ಮಾತ್ರ. ಜಿ ಎಸ್ ಟಿ ಮುಂಚೆ 18% ಇರೋದು ಈಗ 5%, 12% ಆಗಿದೆಯಲ್ಲ ಮೇಡಮ್. 12% 5% ಆಗಿದೆ, 28 18 ಆಗಿದೆ. ಪರವಾಗಿಲ್ಲ ಮೇಡಮ್, ಕಮ್ಮಿ ಮಾಡಿದಾರಲ್ಲ. ಜಿ ಎಸ್ ಟಿ ಅಂತ ಇದ್ರಲ್ಲ, ಈಗ ಜಿ ಎಸ್ ಟಿ ಕಮ್ಮಿ ಮಾಡಿದಾರಲ್ಲ, ಒಳ್ಳೆಯದೇ ಮಾಡಿದಾರಲ್ಲ. ಜನಕ್ಕೆ ಒಂದು ಸಹಾಯ ಮಾಡ್ದಂಗಲ್ಲ ಮೇಡಮ್, ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಆಗುತ್ತೆ ಮೇಡಮ್. 100%. 18% ಇರೋದು ಈಗ 12% ಆಗಿದೆ ಅಂದರೆ 6% ಕಮ್ಮಿ ಆಗಿದೆಯಲ್ಲ, ಇನ್ನೇನು ಬೇಕಲ್ಲಿ. ಮಾಮೂಲಿ ಈಗ 18% ಸ್ವಲ್ಪ ಹೊರೆ ಇತ್ತು, ಈಗ ಕಮ್ಮಿ ಆಗಿದೆಯಲ್ಲ. ತಂಬಾಕಿನ ಮೇಲೆ ಜಾಸ್ತಿ ಆಗಿದೆ. ಅದು ಮಾಡಲಿ ಬಿಡಿ ಮೇಡಮ್, ತಂಬಾಕು ಮಾಡಿದ್ರೆ ಏನು ತೊಂದರೆ ಇಲ್ಲ ಮೇಡಮ್. ತಂಬಾಕು ಮಾಡೋರು ಅದು ರೂಢಿ ಇರೋರು ಜಾಸ್ತಿ ಇರ್ತಿದ್ದಾರೆ. ಒಳ್ಳೆ ಮಾಮೂಲಿ ನಮ್ಮ ಮನೆ ವಸ್ತುಗಳಿಗೆಲ್ಲ ಕಮ್ಮಿ ಮಾಡಿದಾರಲ್ಲ, ಮನೆಯದು ಹೌಸ್ ಹೋಲ್ಡ್ ಐಟಮ್ಸು ಮತ್ತು ಇದೆಲ್ಲ ಕಮ್ಮಿ ಮಾಡಿದ್ದಾರೆ. ಪರವಾಗಿಲ್ಲ ಮೇಡಮ್, ಒಳ್ಳೆಯದೇ. ಈಗ ಜಿ ಎಸ್ ಟಿ ಅನ್ನೋದು ಇವಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಇರ್ತದೆ. ಈಗ ಯೂಶ್ವಲಿ ಏನು ಗೊತ್ತಾ, ಏನೇ ತೊಗೋಬೇಕಾದ್ರೂ ಕೂಡ ಅದ್ರ ಮೇಲಿರೋ ಟ್ಯಾಕ್ಸಸ್ಸು ಅದನ್ನೆಲ್ಲ ಕಂಪೇರ್ ಮಾಡಿನೇ ತೊಗೊಳ್ತಾರೆ. ಐ ಮೀನ್ ಏನೋ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ಎಷ್ಟೋ ಒಂದು ಸೇವಿಂಗ್ಸ್ ಉಳಿದಿದೆ ಅವರಿಗೆ. ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಅಂದ್ಕೊಳ್ತೀನಿ. ಆ್ಯಸ್ ಎ ಎಂಪ್ಲಾಯಿ ಆಗಿ ನಾನು ಥಿಂಕ್ ಮಾಡೋದ್ರ ಪ್ರಕಾರ ಆ್ಯಸ್ ಎ ಪಬ್ಲಿಕ್ ಥರ ನೋಡಬೇಕಂದ್ರೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಲೈಫ್ ಇನ್ಶೂರೆನ್ಸ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಜಿ ಎಸ್ ಟಿ ತೆಗ್ದಿರೋದ್ರಿಂದ ಮಿಡಿಲ್ ಕ್ಲಾಸ್ ಜನಕ್ಕೆ ಅದು ತುಂಬ ಯೂಸ್ ಆಯಿತು. ಯಾಕೆಂದರೆ 18% ತೆಗ್ದಿರೋದ್ರಿಂದ ಈಗ ಸಪೋಸ್ 1 ಲಕ್ಷ ಪ್ರೀಮಿಯಮ್ ಇದ್ದರೆ 18,000 ರೂಪಾಯಿ ಕಮ್ಮಿ ಬರುತ್ತೆ. 18,000 ರೂಪಾಯಿ ಒಬ್ಬ ಮಧ್ಯಮ ಜನಕ್ಕೆ ಕಮ್ಮಿ ಆದರೆ ತುಂಬಾ ಯೂಸ್ ಆಗುತ್ತೆ. ಅವ್ರಿಗೆ 1 ತಿಂಗಳು ರೇಷನ್ ಕೂಡ ಇದಾಗುತ್ತೆ. ಅದಕ್ಕೋಸ್ಕರ ತುಂಬ ಒಳ್ಳೆ ನಿರ್ಧಾರ, ಸ್ವಾಗತಿಸಿ. ಇವತ್ತು ಒಂದು ಕೇಂದ್ರ ಸರ್ಕಾರದವರು ಒಂದು ವರ್ಷಗಳಾದಮೇಲೆ ಒಂದು ದಿವಾಲಿ ಗಿಫ್ಟ್ ಅಥವಾ ದೀಪಾವಳಿ ಗಿಫ್ಟ್ ಅನ್ನೋದು ಒಂದು ಜನರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಜನರು ಇವತ್ತು ಒಂದು ಚಾಕ್ಲೇಟ್ ತೊಗೊಂಡ್ರು ತೆರಿಗೆ ಕಟ್ಟಬೇಕು, ಒಂದು ಏನೇ ಒಂದು ವಸ್ತು ತೊಗೊಂಡ್ರು ಒಂದು ಟ್ಯಾಕ್ಸ್ ರೂಪದಲ್ಲಿ ಒಂದು ಸ್ಟೇಟ್ಗೂ ಕಟ್ತಾ ಇದ್ದಾರೆ ಮತ್ತು ಸೆಂಟ್ರಲ್ಗೂ ಕಟ್ತಾ ಇದ್ದಾರೆ. ಅದು ಏನಂದರೆ ಪಾಪ ಜನರಿಗೆ ತುಂಬ ಒಂದು ಅನಾನುಕೂಲ ಆಗಿತ್ತು ಟ್ಯಾಕ್ಸಿಂದ. ಯಾಕಂದರೆ ಜಿ ಎಸ್ ಟಿಯಿಂದ ತುಂಬ ಜನ ಒಂದು ವ್ಯಾಪಾರಗಳನ್ನು ಮುಚ್ಕೊಂಡಿದ್ದಾರೆ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ತುಂಬ ಜನಕ್ಕೆ ವ್ಯಾಪಾರಕ್ಕೆ ತುಂಬ ಹೊಡೆತ ಆಯಿತು. ಇದು ಆವಾಗಲೇ ಮಾಡಬೇಕಾಗಿತ್ತು, ಆದರೆ ತುಂಬ ಲೇಟಾಗಿ ಮಾಡಿದ್ದಾರೆ. ಅಂದರೂ ಜನರಲ್ಲಿ ಒಂದು ಸಂತೋಷ ಆಗಿದೆ. ಯಾಕಂದರೆ ಒಂದು 12%, 18% ಏನಿತ್ತು ಅಲ್ಲಿಂದ ಒಂದು 5%ಗೆ ಒಂದು ವಿನಾಯಿತಿ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇದು ಒಂದು ಎಲ್ರಿಗೂ ಒಂಥರ ಸಂತೋಷದ ವಿಷಯ ಆಗಿದೆ. ಆದಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ನಮ್ಮ ಭಾರತದಲ್ಲಿ ಶ್ರೀಮಂತರಿಗಿಂತ ನಾವೆಲ್ಲ ಏನಂದರೆ ಮಧ್ಯಮ ವರ್ಗದ ಜನಾಂಗ ತುಂಬ ಜನ ಇದ್ದೀರಿ. ಅಂಥವ್ರಿಗೆ ಇನ್ನೂ ಅನುಕೂಲ ಮಾಡಿಕೊಡಿ. ಮಧ್ಯಮ ವರ್ಗದವ್ರಿಗೆ ಇನ್ನೂ ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲಗಳಾಗಲಿ ಮತ್ತು ಅವರು ಒಂದು ಒಳ್ಳೆ ಮಟ್ಟಕ್ಕೆ ಅವರು ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ.